ಎಲ್ರಿಗೂ ಹಾಯ್. ಇವತ್ತು ನಮ್ಮ ಮನೇಲಿ ಒಂದು ಚಿಕ್ಕ ಫಂಕ್ಷನ್ ಇದೆ. ಏನಂದರೆ ದೇವಸ್ಥಾನದಲ್ಲಿ ಅನ್ನದಾನ ಮಾಡ್ತೀವಿ ಅಂತ ಅಂದ್ಕೊಂಡಿದ್ವಿ ನಾವು. ಅದಕ್ಕೆ ಸಿಂಪಲ್ಲಾಗಿ ಪುಳಿಯೋಗರೆ ಕೇಸರಿಬಾತ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನೇ ಪುಡಿನ ಮನೇಲಿ ತಯಾರು ಮಾಡಿಕೊಂಡೆ. ಸಿಂಪಲ್ಲಾಗಿ ಹೇಗೆ ಬರುತ್ತೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ, ತುಂಬ ಚೆನ್ನಾಗಿ ಬಂದಿತ್ತು ಪುಡಿ ಮಾತ್ರ. ಹಾಗೆ ಕೇಸರಿಬಾತು ಅಷ್ಟೇ, ನನಗೆ 10 ಜನದ ಮೇಲೆ ನಿಜವಾಗ್ಲೂ ಅಡುಗೆ ಮಾಡೋಕ್ಕೆ ಬರಲ್ಲ. ಯಾರು ಹೆಲ್ಪ್ ಮಾಡಿದ್ರೆ ಮಾತ್ರ ಮಾಡೋದು ನಾನು. ವಾರ್ಗಿ ತಿರುಗಿ ಹುಷಾರಿಲ್ಲ ಅಂತೇಳಿ ಯಾರೂ ಬರಲಿಲ್ಲ. ಅದಾದಮೇಲೆ ಒಂದು 30 ಜನ ಕೇಳಿದ್ವಲ್ಲ ಅಂತ ಹೇಳ್ಬಿಟ್ಟು ನಾನೇ ಮಾಡ್ತೀನಿ ಅಂತ ಹೇಳಿ ಮಾಡಿದ್ದೆ. ನಿಜವಾಗ್ಲೂ ಪುಳಿಯೋಗರೆನೂ ತುಂಬ ಚೆನ್ನಾಗಿ ಬಂದಿತ್ತು, ಕೇಸರಿಬಾತೂ ತುಂಬ ಚೆನ್ನಾಗಿ ಬಂದಿದೆ. ನಾವು ಒಂದು 20 ಜನ 25 ಜನಕ್ಕೆ ಅಂತ ಹೇಳಿ ಅದು 50 ಜನದವರೆಗೂ ಆಗಿದೆ ತಿಂಡಿ. ಕೇಸರಿಬಾತ್ ಮಾಡ್ಬೇಕಾದ್ರೆ ನಿಜವಾಗ್ಲೂ ಗಂಟಾಗುತ್ತೆ ಅಂದ್ಕೊಂಡಿದ್ದು, ಒಂದು ಗಂಟು ಬರಲಿಲ್ಲ. ಪೈನಾಪಲ್ ಕೇಸರಿಬಾತ್ ತುಂಬ ಚೆನ್ನಾಗಿ ಬಂದಿತ್ತು. ಕೇಸರಿಬಾತೂ ನನ್ನ ತಮ್ಮ ನನಗೆ ಸಖತ್ ಹೆಲ್ಪ್ ಮಾಡ್ದೆ. ನಾನು ತಿಂಡಿಗಳು ಚೆನ್ನಾಗಿ ಬರೋಲ್ಲ ಅಂತ ಅಂದ್ಕೊಂಡಿದ್ದೀನಿ. ನಿಜವಾಗ್ಲೂ ಶ್ರದ್ಧೆಯಿಂದ ಮಾಡಿದ್ರೆ ಯಾವುದಾದ್ರೂ ಸರಿ ತುಂಬ ಚೆನ್ನಾಗಾಗುತ್ತೆ ಅನ್ನೋದಕ್ಕೆ ಇದೆ ಸಾಕ್ಷಿ. ಇದೆಲ್ಲ ಆದಮೇಲೆ ನಾವೆಲ್ಲ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ದೇವಸ್ಥಾನಕ್ಕೆ ರೆಡಿಯಾಗಿ ಹೊರಟ್ವಿ. ಊರಿಂದ ನನ್ನ ತಮ್ಮ, ಅಮ್ಮ ಮತ್ತು ನನ್ನ ತಮ್ಮನ ಹೆಂಡತಿ, ಹೊಸ ಹೆಣ್ಣು ಗಂಡು ಎಲ್ಲ ಬಂದಿದ್ದರು. ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿ, ಅದು ತೋಟದ ಮಧ್ಯೆ ಇರೋದ್ರಿಂದ ದೇವಸ್ಥಾನ ತುಂಬ ಚೆನ್ನಾಗಿತ್ತು ಅಂಡ್ ಪ್ರಶಾಂತವಾಗೂ ಇತ್ತು ಅದು ದೇವಸ್ಥಾನ. ನಿಜ ಅಲ್ಲೇ ಎಲ್ಲ ಟೈಮ್ ಪಾಸ್ ಮಾಡಿ ನಾವು ಒಂದು 25 ಜನ ಲೆಕ್ಕ ಹಾಕಿದ್ದಕ್ಕೆ ಕೇವಲ 15 ಜನ ಬಂದರು. ಎಲ್ಲ ಏನೇನೋ ಒಂದು ಕಾರಣ ಹೇಳಿ ಬರಲೇ ಇಲ್ಲ. ಕೇಸರಿಬಾತು ಮತ್ತು ಪುಳಿಯೋಗರೆ ತುಂಬ ಮಿಕ್ಬಿಟ್ಟಿತ್ತು ನಮ್ಮ ಮನೆಗೆಲ್ಲ ನಾವು ರಿಲೇಟಿವ್ಗೆಲ್ಲ ಬಾಕ್ಸಿಗೆ ಹಾಕಿ ಕೊಟ್ಟು, ಕೆಲವು ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಪ್ರಸಾದ ರೂಪದಲ್ಲಿ ಎಲ್ಲರಿಗೂ ಕೊಟ್ವಿ. ಪ್ರಸಾದ ಎಲ್ಲ ಹಂಚಾದ್ಮೇಲೆ ನಮ್ಮೂರು ಗ್ರಾಮ ದೇವತೆಗೆ ಪೂಜೆ ಮಾಡಿಸಿ, ಅಲ್ಲಿಂದ ನಮ್ಮ ಮನೆದೇವರಾದ ಸಾಕ್ಷಾತ್ ಕೆಂಪಮ್ಮಂಗೆ ಪೂಜೆ ಮಾಡಿಸೋಣ ಅಂತ ನಾವೆಲ್ಲ ಹೋಗ್ತಾಯಿದ್ದೀವಿ. ನನ್ನ ತಮ್ಮ ಹೊಸ ಗಂಡು ಹೆಣ್ಣು ಹಾಕಿದ್ರಿಂದ ಅವರನ್ನು ಕರ್ಕೊಂಡು ಪೂಜೆಗೆ ಹೋಗ್ತಾಯಿದ್ದೀವಿ. ನಾವಿವತ್ತು ದೇವಸ್ಥಾನಕ್ಕೆ ಹೋದ್ವಿ ಪೂಜೆ ಮಾಡಿಸೋಕ್ಕೆ ಅಂತ. ಅಮ್ಮನ ಅಲಂಕಾರ ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡಿದರು. ನೋಡೋಕ್ಕೆ 2 ಕಣ್ಣು ಸಾಲದು, ನಿಜವಾಗ್ಲೂ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ಅಮ್ಮನಿಗೆ. ಇದೆಲ್ಲ ಆದಮೇಲೆ ನಾವು ಹೋಗಿದ್ದು ಉತ್ತಮ್ಮನ ದೇವಸ್ಥಾನ ದರ್ಶನ ಮಾಡೋಣ ಅಂತ ಹೇಳ್ಬಿಟ್ಟು. ಅಲ್ಲಿ ಒಂದು ಕತೆ ಇದೆ ಆ ಉತ್ತದ್ದು. ಈ ತಾಯಿ ಅಲ್ಲಿ ಹೋಗಿ ಐಕ್ಯ ಆಗಿದ್ದಾಳೆ ಅಂತ ಹೇಳ್ಬಿಟ್ಟು, ಈ ತಾಯಿ ಸಂಚಾರಕ್ಕೆ ಹೋದಾಗ ಮಾಂತ್ರಿಕ ಆಕೆ ಒಡವೆ ಮತ್ತು ಶಕ್ತಿನ ವಶ ಪಡ್ಕೋಬೇಕು ಅಂತ ಹೇಳಿ ಆ ತಾಯಿ ಹಿಂದೆ ಹೋಗ್ತಾನೆ. ಆದರೆ ಆ ತಾಯಿ ಮುಂದೆ ಹೋಗ್ತಾ ಇರ್ಬೇಕಾದ್ರೆ ಅವನು ಎಷ್ಟೇ ಹೋದರೂ ಬಿಡಲ್ಲ, ಹಿಂದೆ ಹೋಗ್ತಿರ್ತಾನೆ. ಆಗ ಅಲ್ಲಿ ಒಂದು ಹುತ್ತ ಕಾಣುತ್ತೆ. ಆ ಹುತ್ತದೊಳಗೆ ಆ ತಾಯಿ ಹುತ್ತದೊಳಗೆ ಬೀಳ್ತಾರೆ. ಅದಾದಮೇಲೆ ಮಾಂತ್ರಿಕ ಬಂದು ಪೂಜೆ ಮಾಡಿದ್ರು, ಆಕೆ ಹೊರಗೆ ಬರಲಿಲ್ಲ. ಆ ತಾಯಿ ಅಲ್ಲೇ ಐಕ್ಯವಾಗಿದ್ದಾಳೆ ಅಂತ ಎಲ್ಲ ನಂಬಿದ್ದಾರೆ ಅಷ್ಟೇ. ಇಲ್ಲಿ ಅನ್ನದಾನ ಮಾಡ್ತಾರೆ, ಊಟ ಮಾತ್ರ ರುಚಿಯಾಗಿತ್ತು. ಆ ತಾಯಿ ನಮ್ದವ್ರನ್ನ ಯಾವತ್ತೂ ಕೈ ಬಿಡಲ್ಲ. ಇಲ್ಲಿಗೆ ನಾನು ವಿಡಿಯೋ ಮುಗಿದಿದ್ದೆ. ಎಲ್ಲರಿಗೂ ಬಾಯ್.